ಓಂ ಗಣೇಶ ರಾಯರಿದ್ದಾರೆ. ಮೀನರಾಶಿ 2026 ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಈ ವರ್ಷ ನಿಮ್ ಲೈಫಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ, ಏನೆಲ್ಲ ಕೆಟ್ಟದಾಗುತ್ತೆ, ಅದಕ್ಕೆ ಏನ್ ಪರಿಹಾರ ಮಾಡಬೇಕು, ಏನ್ ರೆಮಿಡೀಸ್ ಮಾಡ್ಬೇಕಂತ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಒಂದು ಪರಿಹಾರ ಹೇಳ್ತೀನಿ. ಪರಿಹಾರದಿಂದ ಶುರು ಮಾಡೋಣ. ಜನವರಿ ಫಸ್ಟು 2 ಬೂದ್ ಕುಂಬಳಕಾಯಿ ತಗೊಬನ್ನಿ. ಒಂದು ಕುಂಬಳಕಾಯಿನ ನಿಮಗೂ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ನಿಮ್ಮ ಮನೆಗೆ ದಿಷ್ಟಿ ತೆಗ್ದಿ ಬೂದ್ ಕುಂಬಳಕಾಯಿ ಹೊಡೆದಿ ಬಾಕ್ಲಲ್ಲಿ ಎಡಗಡೆ ಒಂದು ಬಲಗಡೆ ಒಂದು ಇಟ್ಬಿಡಿ. ಇನ್ನೊಂದು ಕುಂಬಳಕಾಯಿ ತಕೊಂಡ್ ಬಂದು ಹೊಸ್ಲಲ್ಲಿ ಪೂಜೆ ಮಾಡ್ಬಿಟ್ಟು ಅಲ್ಲಿ ಬಾಕ್ಲ ಎಂಟ್ರೆನ್ಸ್ ಅಲ್ಲಿ ದಾರದಲ್ಲಿ ಕಟ್ಟಿಟ್ಬಿಟ್ಟು ಇಟ್ಬಿಟ್ಟು ಶುರು ಮಾಡಿ. ನಿಮ್ಗಿರೋ ದಿಷ್ಟಿ ದೋಷ, ಏನಾದ್ರು ಕೆಟ್ಟ ದೃಷ್ಟಿ, ಬ್ಲಾಕ್ ಮ್ಯಾಜಿಕ್, ಮಾಟ ಮತ್ತು ಹೋಮಾಚಾರ ಆಗಿದೆ, ಎಲ್ಲಾ ದೃಷ್ಟಿ ಹೊರಟೋಗಿ ಈ 2026 ನಿಮ್ಮ ವರ್ಷ ಭವಿಷ್ಯ ಚೆನ್ನಾಗಿಲ್ಲ ಅಂತ. ಹ್ಯಾಪಿ ನ್ಯೂ ಇಯರ್ ಮೀನರಾಶಿ ಅವರೇ. ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ, ಸೋಮವಾರದಿಂದ ಶುಕ್ರವಾರವರೆಗೂ ಭವಿಷ್ಯ ಹೇಳ್ತೀನಿ. ಸೊ ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ಈ ವರ್ಷ ನಿಮ್ಗೆ ಏನೆಲ್ಲ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಅದಕ್ಕೆ ಏನ್ ರೆಮಿಡೀಸ್ ಮಾಡ್ಬೇಕಂತ ಕಲಿಸ್ತಾ ಹೋಗ್ತೀನಿ. ಓಕೆ, ವಿಡಿಯೋ ಶುರು ಮಾಡೋಣ. ಜನವರಿ ತಿಂಗಳಿಂದ ಮೇ ತಿಂಗಳವರೆಗೂ ನಿಮ್ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ನಿಮ್ಗೆ ಆಲ್ರೆಡಿ ನಿಮ್ಮ ಜನ್ಮದಲ್ಲೇ ನಿಮ್ಮ ರಾಶಿಯಲ್ಲಿ ಶನಿ ಗ್ರಹ ಇರೋದ್ರಿಂದ ಈ ಟೈಮಲ್ಲಿ ಸ್ವಲ್ಪ ತುಂಬಾ ಸ್ಟ್ರೆಸ್ ಆಗಿರುತ್ತೆ, ತುಂಬಾ ಲೇಜಿ ಆಗಿರ್ತೀರ, ನೀವು ಸ್ವಲ್ಪ ದಪ್ಪ ಆಗ್ಬಿಡ್ತೀರಾ. ಅಂದ್ರೆ ಮನೇಲೆ ಲೇಡೀಸ್ ಆಗಿದ್ದೇನು ಜೆಂಟ್ಸ್ ಆಗಿದ್ದೇನು ಸ್ವಲ್ಪ ಮೈಂಡ್ ಜಾಸ್ತಿ ಕನ್ಫ್ಯೂಷನ್ ಇರುತ್ತೆ. ಆದಷ್ಟು ನೀವು ಮನೇಲಿ ಸುಮ್ಮನೆ ಇದ್ರೆ ಕೂಡ ಏನಾದ್ರೂ ಒಂದು ಡಯಟ್ ಫಾಲೋ ಮಾಡೋದು, ಮೆಡಿಟೇಷನು, ಯೋಗ, ಎಕ್ಸರ್ಸೈಸ್ ಇವೆಲ್ಲ ಮಾಡ್ತಾ ಬನ್ನಿ. ಇಲ್ಲಾಂದ್ರೆ ನೀವಿನ್ನು ಈ ವರ್ಷ ಇನ್ನೂ ಒಂದು 5 ಕೆಜಿ 10 ಕೆಜಿ ದಪ್ಪ ಆಗ್ಬಿಡ್ತೀರಾ, ಜಾಸ್ತಿ ವೆಯ್ಟ್ ಗೈನ್ ಮಾಡ್ಬಿಡ್ತೀರಾ. ಸ್ವಲ್ಪ ನಿಮ್ಮ ಹೆಲ್ತ್ ಕಡೆ ಫೋಕಸ್ ಮಾಡಿ. ಈ ವರ್ಷ ಒಂದು ಜನವರಿಯಿಂದ ಮೇ ತಿಂಗಳಲ್ಲಿ ಪಾಸಿಟಿವ್ ಹೇಳ್ತೀನಿ. ಏನ್ ಪಾಸಿಟಿವ್ ಅಂದ್ರೆ, ಫಸ್ಟ್ ಇಂಪಾರ್ಟೆಂಟ್ ವಿಚಾರ, ನೀವು ಏನಾದ್ರೂ ಮನೆ ಚೇಂಜ್ ಮಾಡಬೇಕು, ಮನೆ ಶಿಫ್ಟ್ ಮಾಡಬೇಕು, ಒಂದು ಸೈಟ್ ತಕೊಬೇಕು, ಒಂದು ಗಾಡಿ ಕಾರ್ ತಕೊಬೇಕು ಅನ್ಕೊಂಡಿದ್ದೆ, ಖಂಡಿತ ಗೋಚರ ಪ್ರಕಾರ ನೀವು ತಕೊಬಹುದು. ಬಟ್ ಒಂದ್ಸರಿ ನಿಮ್ ಜಾತಕನ ಚೆಕ್ ಮಾಡಿಸ್ಬೇಕಾಗುತ್ತೆ. ಬಟ್ ಗೋಚರ ಪ್ರಕಾರ ನೀವು ಮನೆ ತಕೊಂತೀರಾ, ಮನೆ ಚೇಂಜ್ ಮಾಡ್ತೀರಾ ಅಂಡ್ ಗಾಡಿ ಕಾರು ತಕೊಳ್ಳೋ ಪಾಸಿಬಿಲಿಟಿ ತುಂಬಾ ಚೆನ್ನಾಗೇ ಇದೆ. ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ದೆ, ವಿದ್ಯಾಭ್ಯಾಸದಲ್ಲಿ ಪರವಾಗಿಲ್ಲ, ಒಂದಲೋಕ ಬೆಟರ್ ಆಗಿದೆ ಅಂತ ತೋರಿಸಿದೆ. ಒಂದು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಈ ಟೈಮಲ್ಲಿ ಜನವರಿಯಿಂದ ಮೇ ತಿಂಗಳಲ್ಲಿ ನಿಮಗೆ ಪ್ರಮೋಷನ್ ಆಗುತ್ತೆ, ತುಂಬಾ ಅದ್ಭುತವಾಗಿದೆ ಅಂತ ತೋರಿಸಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ ಬಂದು, ನನಗೆ ಒಂದು ಜಾಬ್ ಟ್ರಾನ್ಸ್ಫರ್ ಬೇಕು. ಸೊ ನನಗೆ ಅದೇ ಕಂಪ್ನಿಲಿ ಕೆಲಸ ಮಾಡಿ ಮಾಡಿ ಬೋರ್ ಆಗ್ಬಿಟ್ಟಿದೆ. ನಾನು ಬೇರೆ ಸ್ಟೇಟ್ ಹೋಗ್ಬೇಕು, ಇಲ್ಲಾಂದ್ರೆ ಫಾರಿನ್ಗೆ ಹೋಗ್ಬೇಕು, ಫಾರಿನ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತ ನೀವು ಫಾರಿನ್ಗೆ ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಅವಕಾಶ ಸಿಗುತ್ತೆ. ನೆಗೆಟಿವ್ ಏನಪ್ಪಾ ಆಗುತ್ತೆ ಅಂದ್ರೆ, ಸ್ವಲ್ಪ ಲೇಜಿ, ಸೋಂಬೇರಿತನ, ಆರೋಗ್ಯ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಈ ವರ್ಷ ನಿಮಗೆ ಈ ಫಸ್ಟ್ 5 ತಿಂಗಳು ಸ್ವಲ್ಪ ಆರೋಗ್ಯ ಏನು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಈ ಟೈಮಲ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕು. ಇಲ್ಲಾಂದ್ರೆ ತುಂಬಾ ಜನ ನಿಮ್ಮನ್ನ ಮೋಸ ಮಾಡಕ್ಕೆ ರೆಡಿగా ಕಾಯ್ಕೊಂಡಿದ್ದಾರೆ. ಮೀನರಾಶಿಯವರೇ, 4 ದಿಕ್ಕಿಂದ 4 ಡೈರೆಕ್ಷನ್, ಈಸ್ಟು, ವೆಸ್ಟು, ನಾರ್ತು, ಸೌತ್, 4 ಡೈರೆಕ್ಷನ್ ಇಂದ ನಿಮ್ಮನ್ನ ಮೋಸ ಮಾಡಕ್ಕೆ ಜನ ಕಾಯ್ಕೊಂಡಿದ್ದಾರೆ. ನಿಮಗೆ ಇವಾಗ ಸಾಡೆ ಸಾತಿ ನಡೀತಿದೆ, ಜನ್ಮದಲ್ಲಿ ಶನಿ ಇದೆ, ಅದಿಲ್ದಿರ ರಾಹು ಕೇತು ಗ್ರಹಗಳು 6 ಮನೆ 12 ಮನೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗಿದ್ರು, ಸ್ವಲ್ಪ ಟಫೆಸ್ಟ್ ಟೈಮೇ ನಿಮಗೆ. ಈ ವರ್ಷ ಪೂರ್ತಿ ನೀವು ಜಾಸ್ತಿ ಲೈಫ್ ಅಲ್ಲಿ ಪ್ರಾಬ್ಲಮ್ ನ ಫೇಸ್ ಮಾಡಬೇಕು. ಪ್ರಾಬ್ಲಮ್ ನ ಫೇಸ್ ಮಾಡದೆ ವಿನ್ ಆಗ್ಬಿಡ್ತೀರಾ. ನನ್ನ ಕೈಯಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಕ್ಕಾಗಲ್ಲ, ನಾನು ಸ್ವಲ್ಪ ನಂಗೆ ಭಯ ಎಂದೆ ಹಂಗೆ ಮನೇಲಿ ಕುತ್ಕೊಂಡಿದ್ದೆ. ಮನೇಲಿ ಕುತ್ಕೊಂಡೇ ಇರಬೇಕು, ಏನು ಮಾಡಕ್ಕಾಗಲ್ಲ. ನೀವು ಪ್ರಯತ್ನ ಪಟ್ಟೆ ಇರೋ ಎಲ್ಲಾ ಪ್ರಾಬ್ಲಮ್ ನ ಫೇಸ್ ಮಾಡಬಹುದು. ಪ್ರಯತ್ನ ಪಡಿ. ಅಂಡ್ ನೀವೆಲ್ಲಾದ್ರೂ ಅಲ್ಲಿ ಸುಮ್ಮನೆ ಯಾರ ಹತ್ರ ಮಾತಾಡಕ್ ಹೋಗ್ಬಿಟ್ಟು ಮಾತಾಡೋವಾಗ ಅದು ಸ್ವಲ್ಪ ದೊಡ್ಡ ಜಗಳ ಆಗ್ಬಿಡೋದು, ಇಲ್ಲ ನಿಮ್ ಪಾಟ್ ನೀವು ಗಾಡಿ ಕಾರ್ ಎತ್ಕೊಂಡು ಎಲ್ಲ ಹೋಗ್ತಾ ಇರ್ತೀರಾ, ಬೇರೆ ಯಾರಾದ್ರೂ ಬಂದು ನಿಮ್ಮ ಗಾಡಿ ಗುದ್ಬಿಡೋದು, ಸ್ವಲ್ಪ ಆಕ್ಸಿಡೆಂಟ್ ಮಾಡೋದು, ಸ್ಕಿಡ್ ಆಗೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸ್ವಲ್ಪ ಎಚ್ಚರವಾಗಿರಿ, ಸ್ವಲ್ಪ ಕೇರ್ಫುಲ್ ಆಗಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕಂತ ತಿಳಿಸ್ತೀನಿ. ಪ್ರಾಬ್ಲಮ್ ಇದೆ, ಒಳ್ಳೇದು ಇದೆ, ಕೆಟ್ಟದಿದೆ, ಏನ್ ಪರಿಹಾರ ಮಾಡ್ಬೇಕು ಅಂತ ಅದು ತಿಳಿಸ್ತಾ ಹೋಗ್ತೀನಿ. ಲಾಸ್ಟ್ ಅಲ್ಲಿ ತಿಳಿಸ್ತೀನಿ ಏನ್ ರೆಮಿಡೀಸ್ ಮಾಡ್ಬೇಕಂತ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ ಬಂದು, ಇವಾಗ ನೆಕ್ಸ್ಟ್ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಸೊ ಮಗುಗೋಸ್ಕರ ಟ್ರೈ ಮಾಡ್ತಾ ಇದ್ದೆ.
ನಮಗಿನ್ನೂ ಒಂದು ಮಗು ಆಗಿಲ್ಲ. ಸಪೋಸ್ ನೀವೇನಾದ್ರು ಪ್ರೆಗ್ನೆನ್ಸಿ ಲೇಡೀಸ್ ಏನಾದ್ರು ನೋಡ್ತಾ ಇದ್ದೆ, ಇಲ್ಲಾಂದ್ರೆ ಮಗುಗೋಸ್ಕರ ಟ್ರೈ ಮಾಡ್ತಾ ಇದ್ದೀವಿ, ಯಾವಾಗ ಮಗು ಆಗುತ್ತೆ ಅಂದ್ರೆ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳ ಒಳಗಡೆ ಮಗುಗೋಸ್ಕರ ಪ್ಲಾನ್ ಮಾಡ್ತಾ ಇದೆ. ಖಂಡಿತ ಈ ಟೈಮಲ್ಲಿ ಸಕ್ಸಸ್ ಆಗುತ್ತೆ. ಮಗು ಆಗೋ ಪಾಸಿಬಿಲಿಟಿ ಇದೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಜೂನ್ ಇಂದ ಅಕ್ಟೋಬರ್ ತಿಂಗಳಲ್ಲಿ. ಇದು ತುಂಬಾ ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಅಂಡ್ ಒಂದು ಅದೃಷ್ಟ ಮೀನರಾಶಿಯವರಿಗೆ ಸುಮಾರು ಏನು ಒಂದು ಈ ವರ್ಷ ಪೂರ್ತಿ ಅಷ್ಟೊಂದೇನು ಚೆನ್ನಾಗಿದ್ದಿಲ್ಲ. ಬಟ್ ಈ 2026 ಅಲ್ಲಿ ಬಂದು ಓಕೆ, ಜೂನ್ ತಿಂಗಳಿಂದ ಲೈಫಲ್ಲಿ ಓಕೆ, ಸ್ವಲ್ಪ ಆರಾಮಾಗಿದ್ದೀನಿ. ಸ್ವಲ್ಪ ಕಷ್ಟ ಎಲ್ಲ ತೀರುತ್ತೆ. ಜೂನ್ ಇಂದ ಅಕ್ಟೋಬರ್ ತಿಂಗಳಲ್ಲಿ ಆರಾಮಾಗಿರ್ಬೋದು. ಸಾಧ್ಯವಾದ್ರೆ ನಿಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಮನೆ ದೇವ್ರು ಯಾವ್ದಂತ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಅಜ್ಜಿನ ಕೇಳಿ ಗೊತ್ತಾಗುತ್ತೆ. ಮನೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸ್ವಲ್ಪ ಈ ಟೈಮಲ್ಲಿ ನೀವು ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತೀರಾ, ಟ್ರಾವೆಲ್ ಮಾಡ್ತೀರಾ, ಅದೃಷ್ಟ ಚೆನ್ನಾಗಿರುತ್ತೆ. ಪಿತ್ರ ಜೊತೆ ಆಸ್ತಿ ಬರುತ್ತೆ. ಎಸ್ಪೆಷಲಿ ದುಡ್ಡು, ಹಣಕಾಸು ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ಸಿನಿಮಾದೆಲ್ಲ ಇದ್ದೆ, ಸಿನಿಮಾದಲ್ಲಿ ಒಂದು ಕಲಾವಿದನಾಗಿದ್ರೇನು ಸರಿ, ಇಲ್ಲ ನಾನೊಂದು ಯೂಟ್ಯೂಬ್ ಚಾನಲು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಟೈಮ್ ನಿಮಗೆ ಒಳ್ಳೆ ವ್ಯೂಸ್ ಬರುತ್ತೆ, ಒಳ್ಳೆ ರೆಸ್ಪಾನ್ಸ್ ಬರುತ್ತೆ, ಚೆನ್ನಾಗಿ ಸಕ್ಸಸ್ ಆಗ್ತೀರಾ, ಫೇಮಸ್ ಆಗ್ತೀರಾ ಅಂತ ತೋರಿಸ್ತಿದೆ. ಅಂಡ್ ಲಾಸ್ಟ್ ನವೆಂಬರ್ ತಿಂಗಳು, ಡಿಸೆಂಬರ್ ತಿಂಗಳು, ಈ ತಿಂಗಳು ನಿಮಗೆ ಒಂಥರ ಫೇವರ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ರಾಹು ಕೇತು ಬದಲಾವಣೆ ಆಗ್ತಿದ್ದಾರೆ. ರಾಹು ನಿಮಗೆ ಟೋಟಲಿ 11ನೇ ಮನೆ ಬಂದ್ಬಿಡುತ್ತೆ, ಕೇತು 5ನೇ ಮನೆ ಬಂದ್ಬಿಡುತ್ತೆ. ಈ ಟೈಮಲ್ಲಿ ಒಂಥರ ನಿಮಗೆ ತುಂಬಾ ಫೇವರ್ ಆಗಿದೆ ಅಂತ ಹೇಳ್ಬೋದು. ಈ ರಾಹು ಕೇತು ಚೇಂಜ್ ಆಗೋದ್ರಿಂದ ನಿಮ್ ಲೈಫ್ ಅಲ್ಲಿ ಸಡನ್ ಆಗಿ ಲಾಟ್ರಿ ವಿನ್ ಆಗ್ತೀರಾ. ಸಡನ್ ಆಗಿ ನಿಮ್ಗಿರೋ ಎಲ್ಲಾ ಕಷ್ಟ ಹೊರಟೋಗಿ, ಅಂದ್ರೆ 2025 ಏನೆಲ್ಲ ಕಷ್ಟಪಟ್ಟಿದ್ರು 2026 ಲಾಸ್ಟ್ ಎಂಡಿಂಗ್ ಅಲ್ಲಿ ನಿಮ್ ಲೈಫ್ ಅಲ್ಲಿ ಒಂದು ಎಲ್ಲ ಕಷ್ಟಪಟ್ಟು ಲಾಸ್ಟ್ ಅಲ್ಲಿ ಹೋಗ್ದವಾಗ ಅವನಿಗೆ ಒಂದು ಡೈಮಂಡ್ ಸಿಗುತ್ತಲ್ವಾ, ಆ ತರ ನೀವು 2025 ಪೂರ್ತಿ ಕಷ್ಟಪಟ್ಟಿದ್ರಕ 2026 ಎಂಡಿಂಗ್ ಅಲ್ಲಿ ನಿಮಗೆ ಒಂದು ಅದೃಷ್ಟ ಬರುತ್ತೆ. ನಿಮ್ ಲೈಫಲ್ಲಿ ಒಂದು ಬೆಳಕು ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸಿನಿಮಾ ಮಾಡೋರ್ಗೆ, ಸೋಷಿಯಲ್ ಮೀಡಿಯಾದವ್ರಿಗೆ, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಇನ್ ಮಾಡೋರ್ಗೆ, ಎಸ್ಪೆಷಲಿ ಮ್ಯಾರೇಜ್, ಲವ್ ಮ್ಯಾರೇಜ್ಗೆ ತುಂಬಾ ಚೆನ್ನಾಗಿದೆ. ಯಾವಾಗಿಂದ ಚೆನ್ನಾಗಿದೆ ಅಂದ್ರೆ ಜೂನ್ ತಿಂಗಳಿಂದ ಕಂಟಿನ್ಯೂ ಚೆನ್ನಾಗಿದೆ. ಜೂನ್ ತಿಂಗಳ ನಂತರ ಈ ಡಿಸೆಂಬರ್ ವರೆಗೂ ಲವ್ ಮ್ಯಾರೇಜ್ಗೆ ತುಂಬಾ ಚೆನ್ನಾಗಿದೆ. ನೀವೇನಾದ್ರು ಈ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ಸ್ಪೆಕ್ಯುಲೇಷನು, ಮ್ಯೂಚುವಲ್ ಫಂಡು, ಇಲ್ಲ ಗ್ಯಾಮ್ಲಿಂಗು, ಈ ತರ ಏನಾದ್ರು ಟ್ರೈ ಮಾಡ್ತಾ ಇದ್ದೆ, ಇಲ್ಲ ಗೇಮ್ಸು, ಲಾಟ್ರಿ ವಿನ್ ಆಗೋ ಪಾಸಿಬಿಲಿಟಿ ಇದೆ. ಯಾವಾಗ ಜೂನ್ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೂ ತುಂಬಾ ಅದ್ಭುತವಾಗಿದೆ. ಸಾಧ್ಯವಾದ್ರೆ ಒಂದು ಲಾಟ್ರಿ ತಕೊಳ್ಳಿ, ವಿನ್ ಆಗೋ ಪಾಸಿಬಿಲಿಟಿ ಇದೆ. ಬಟ್ ಗೋಚರ ಪ್ರಕಾರ ನಾನು ಹೇಳ್ತಾ ಇರೋದು ಗೋಚರ ಪ್ರಕಾರ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೀನಿ. ಮತ್ತೆ ನೀವು ಕೇಳ್ಬೋದು, ಇವೆಲ್ಲ ನಿಮಗೆ 100% ವರ್ಕ್ ಆಗುತ್ತೆ ಅಂದ್ರೆ ಇಲ್ಲ. ಯಾಕಂದ್ರೆ ಗೋಚರ ಫಲ ಅನ್ನೋದು ನಾನು ಮಾತ್ರ ಅಲ್ಲ, ನಂತರ ಎಷ್ಟೇ ಜ್ಯೋತಿಷ್ಯರು ಹೇಳಿದನು, ಈ ಗೋಚರ ಫಲ 20% ಮಾತ್ರ ವರ್ಕ್ ಆಗುತ್ತೆ. ಯಾಕಂದ್ರೆ ಗೋಚರ ಫಲ ಅಷ್ಟೇ ಬರೋದು. ಸೊ ಓಕೆ, ಬ್ಯಾಲೆನ್ಸ್ ಇರೋ 80% ಯಾಕೆ ವರ್ಕ್ ಆಗೋದಿಲ್ಲ ಅಂದ್ರೆ, ಬ್ಯಾಲೆನ್ಸ್ ಇರೋ 80% ಬಂದು ನಿಮ್ಮ ಜಾತಕದಲ್ಲಿ ಇವಾಗ ಯಾವ ದಶೆ ನಡೀತಿದೆ, ಯಾವ ಬುಕ್ ನಡೀತಿದೆ, ಅದ್ರ ಮೇಲೆ ನಿಮ್ಮ ಲೈಫ್ ಡಿಸೈಡ್ ಮಾಡುತ್ತೆ. ಇವಾಗ ದಶಾಭುಕ್ತಿ ಅನ್ನೋದು ಏನು ಅಂದ್ರೆ, ನೀವು ಈ ವಿಡಿಯೋನ ಯಾವ ಜಾಗದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಿ, ನೀವು ಯಾವ ಮನೇಲಿ ಇದ್ದೀರಿ, ನಿಮ್ಮ ಹತ್ರ ಯಾವ ಗಾಡಿ ಐತೆ, ಯಾವ ಕಾರ್ ಐತೆ, ನಿಮ್ಮ ಆರೋಗ್ಯ ಹೆಂಗೈತೆ, ಸೊ ನಿಮ್ಮ ಹಸ್ಬೆಂಡ್ ವೈಫ್ ಮದುವೆ ಜೀವನ ಹೆಂಗೈತೆ, ನಿಮ್ಮ ಮಕ್ಕಳು ಹೆಂಗಿದ್ದಾರೆ, ನಿಮ್ಮ ಸ್ಟೇಟಸ್ ಹೆಂಗೈತೆ, ಸೊ ಇವೆಲ್ಲ ಡಿಸೈಡ್ ಮಾಡೋದು ಬಂದು ದಶಾಭುಕ್ತಿ. ದಶಾಭುಕ್ತಿಗೆ 80% ಮಾರ್ಕ್ಸ್ ಇರುತ್ತೆ. ಈ ಗೋಚರ ಫಲ ಅನ್ನೋದು ಜಸ್ಟ್ 20% ಮಾತ್ರ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಮೀನರಾಶಿ ಇದಾರೋ ಅವ್ರೆಲ್ರಿಗೂ ಕನ್ವೆ ಆಗುತ್ತೆ. ಗೋಚರ ಫಲ 20%. ನಿಮ್ಮ ಇಡೀ ಲೈಫ್ ನ ಡಿಸೈಡ್ ಮಾಡೋದು ದಶಾಭುಕ್ತಿ. ದಶಾಭುಕ್ತಿ ಚೆನ್ನಾಗಿದೆ, ನಿಮ್ ಲೈಫ್ ಸೂಪರ್ ಆಗಿರುತ್ತೆ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಈ ಗೋಚರ ಫಲ ನಿಮ್ಗೆ ಜಸ್ಟ್ ಒಂದು 20% ರಿಸಲ್ಟ್ ಕೊಡುತ್ತೆ. ಅದರಿಂದ ನಿಮ್ಗೆ ಅಷ್ಟೊಂದೇನು ಯೂಸ್ ಇರೋದಿಲ್ಲ. ಜಸ್ಟ್ 20% ಅನ್ನೋದು ಊಟ ಎಲ್ಲ ತಿಂದಿದ್ದಾದ್ಮೇಲೆ ಲಾಸ್ಟ್ ಒಂದು ಸೈಡ್ ಡಿಶ್ ಆಗಿ, ಇಲ್ಲಂದ್ರೆ ಒಂದ್ ಜಸ್ಟ್ ನೀರ್ ಬಾಟಲ್ ತರ. ನೀರ್ ಅನ್ನೋದು ಗೋಚರ ಫಲ, ತಟ್ಟೆ ತುಂಬಾ ಊಟ ಅನ್ನೋದು ದಶಾಭುಕ್ತಿ. ದಶಾಭುಕ್ತಿ ಪ್ಲೇಟ್ ಅಲ್ಲಿರೋ ಫುಲ್ ಊಟ, ಗೋಚರ ಫಲ ಜಸ್ಟ್ ನೀರ್ ಬಾಟ್ಲು ಎಷ್ಟು ಲಿಮಿಟ್ ಇದೆಯೋ ಅಷ್ಟೇ. ದಶಾಭುಕ್ತಿ ಪ್ಲೇಟ್ ತುಂಬಾ ಊಟ.
ಇವಾಗ ಅರ್ಥ ಆಯ್ತು ಅನ್ಕೊಂಡ್ ಕಾನ್ಸೆಪ್ಟ್. ಈ ದಶಾಭುಕ್ತಿ ಬಗ್ಗೆ ತಿಳ್ಕೊಬೇಕಂದ್ರೆ, ನಿಮ್ಮ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ, ತಕ್ಷಣಕ್ಕೆ ನಿಮ್ ಲೈಫ್ ಹೇಗಿದೆ, ಮುಂದೆ ಫ್ಯೂಚರ್ ಹೆಂಗಿರುತ್ತೆ, ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಅದ್ರಾಗಂತ ಒಂದು ಸಣ್ಣದಾಗಿ ಒಂದು ಫೇಸ್ ಇರುತ್ತೆ. ನಾನು ಬಂದು ಆನ್ಲೈನ್ ಕನ್ಸಲ್ಟೆನ್ಸಿ 2 ವರ್ಷದಿಂದ ಬರೀ ಆನ್ಲೈನ್ ಅಲ್ಲೇ ಫೋನ್ ಕನ್ಸಲ್ಟೆನ್ಸಿ ಮಾಡ್ತಿರೋದು. ಡೈರೆಕ್ಟ್ ಆಗಿ ಯಾರನ್ನೂ ಭೇಟಿ ಆಗೋದಿಲ್ಲ. ತಕ್ಷಣಕ್ಕೆ ಡೈರೆಕ್ಟ್ ಆಗಿ ಯಾರನ್ನೂ ಭೇಟಿ ಆಗಲ್ಲ. ಮುಂದೆ ಫ್ಯೂಚರ್ ಅಲ್ಲಿ ಡೈರೆಕ್ಟ್ ಆಗಿ ಭೇಟಿ ಆಗ್ತೀನಿ. ಅದುವರೆಗೂ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ ಇರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಮೈನ್ ಪರಿಹಾರ ಹೇಳ್ತೀನಿ, ವೆಯ್ಟ್ ಮಾಡಿ. ಪರಿಹಾರ ಹೇಳ್ತೀನಿ, ಪರಿಹಾರ ತಿಳಿಸ್ಕೊಡ್ತೀನಿ, ಅದು ಮಾಡಿ ನಿಮ್ ಲೈಫ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ, ಬೆಟರ್ ಆಗುತ್ತೆ. ಏನ್ ಪರಿಹಾರ ಮಾಡ್ಬೇಕಂತ ತಿಳಿಸ್ತೀನಿ. ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ, ಜನವರಿ ತಿಂಗಳಿಂದ ಮೇ ತಿಂಗಳು ಈ ಟೈಮಲ್ಲಿ ಒಂದು ಪರಿಹಾರ ಮಾಡಿ. ಫಸ್ಟ್ ಪ್ರತಿ ಗುರುವಾರ ಕಡಲೆಕಾಳು ದಾನ ಮಾಡಿ. ಯಾರಿಗೆ ದಾನ ಮಾಡಬೇಕು? ಇಲ್ದಿದ್ದವ್ರಿಗೆ, ಕಷ್ಟದಲ್ಲಿರೋರ್ಗೆ, ಬಡವರಿಗೆ ದಾನ ಮಾಡಬೇಕು. ಎಷ್ಟು ಮಾಡಬೇಕು? ನಿಮ್ಗೆ ಎಷ್ಟು ಅನಿಸುತ್ತೆ ನಿಮ್ಮ ಮನಸ್ಸಿಗೆ, ಇಷ್ಟೇ ಮಾಡ್ಬೇಕಂತ ಏನಿಲ್ಲ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರತಿ ಗುರುವಾರ ಕಡಲೆಕಾಳು ದಾನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಪ್ರತಿ ಶನಿವಾರ ಹುರ್ಲಿಕಾಳು ಪ್ರತಿ ಶನಿವಾರ ಹುರ್ಲಿಕಾಳು ದಾನ ಮಾಡ್ತಾ ಹೋಗಿ. ಸಾಧ್ಯವಾಗಿದೆ ಗಂಡಸರಾಗಿದ್ದೆ ಬಲಗೈಗೆ ಹಲ್ದಿ ಕಲರ್ ದಾರ ಕಟ್ಕೊಳ್ಳಿ, ಹೆಂಗಸರಾಗಿದ್ದೆ ಎಡಗೈಗೆ ಹಲ್ದಿ ಕಲರ್ ದಾರ ಕಟ್ಕೊಳ್ಳಿ. ಈ ವರ್ಷ ಪೂರ್ತಿ ನೀವು ಸಾಧ್ಯ ಆದ್ರೆ 5 ಮುಖಿ ರುದ್ರಾಕ್ಷ ನಿಮ್ಮ ಕತ್ತಿಗೆ, ನಿಮ್ಮ ಕೊರಳಿಗೆ ಹಾಕೊಳ್ಳಿ. ಸಾಧ್ಯವಾದ್ರೆ ಈ ವರ್ಷ ಆಲಂಗುಡಿ ಗುರು ಟೆಂಪಲ್ ಹೋಗಿ ಬನ್ನಿ, ಮತ್ತೆ ಶ್ರೀಕಾಳಹಸ್ತಿ ಹೋಗಿ ಬನ್ನಿ. ಟೆಂಪಲ್ ಬಗ್ಗೆ ಹೇಳ್ತೀನಿ. ಫಸ್ಟ್ ದೇವಸ್ಥಾನ ಆಲಂಗುಡಿ ಗುರು ಟೆಂಪಲ್ ಹೋಗಿ ಬರಬೇಕು. ಈ ದೇವಸ್ಥಾನ ಎಲ್ಲಿದೆ ಅಂದ್ರೆ ತಿರುವಾರೂರ್ ಡಿಸ್ಟಿಕ್, ತಮಿಳ್ನಾಡು. ತಮಿಳ್ನಾಡಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ಬಗ್ಗೆ ನಿಮ್ಗೆ ತಿಳಿಬೇಕಂದ್ರೆ ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಆಲಂಗುಡಿ ಗುರು ಟೆಂಪಲ್ ಅಂತ. ಗುರುವಾರ ದಿವಸ ಹೋಗಿ ನಿಮ್ಮ ಹೆಸರಲ್ಲಿ, ನಿಮ್ಮ ಫ್ಯಾಮಿಲಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬನ್ನಿ. ಸೆಕೆಂಡು ಶ್ರೀಕಾಳಹಸ್ತಿ. ನಿಮ್ಗೆ ಗೊತ್ತಿರುತ್ತೆ, ತಿರುಪತಿಯಿಂದ ಮುಂದೆ ಒಂದು 50 ಕಿಲೋಮೀಟರ್ ಮುಂದೆ ಅಂತ ಇಟ್ಕೊಂತೀನಿ. ಶ್ರೀಕಾಳಹಸ್ತಿ ಹೋಗಿ ರಾಹು ಕೇತು ದರ್ಶನ ಮಾಡ್ಕೊ ಬಂದೇನೋ ಸರಿ, ಪೂಜೆ ಮಾಡಿಸ್ಕೊ ಬಂದೇನೋ ಸರಿ, ಹೋಗಿ ದರ್ಶನ ಮಾಡ್ಕೊ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಸಾಧ್ಯವಾದ್ರೆ ಈ ವರ್ಷ ಪೂರ್ತಿ ನೀವು ನಿಮ್ಮ ಹಣೆಯಲ್ಲಿ ಡೈಲಿ ಶ್ರೀಗಂಧ ಇಟ್ಕೊಳ್ಳಿ. ಶ್ರೀಗಂಧ ಇಟ್ಕೊಂಡೆ ಈ ವರ್ಷ ಪೂರ್ತಿ ನಿಮ್ಮ ಲೈಫ್ ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ. ಒನ್ ಆಫ್ ದಿ ಮೈನ್ ರೆಮಿಡಿ ಹೇಳ್ತೀನಿ, ಇದೇ ಮಸ್ಟ್ ರೆಮಿಡಿ ಮಾಡ್ಬೇಕು ನೀವು. ಅಂಡ್ ಈ ವರ್ಷದಲ್ಲಿ ನೀವು ಅನ್ಕೊಂಡಿದ್ ಎಲ್ಲಾ ಕೆಲಸ ಚೆನ್ನಾಗಿ ಆಗ್ಬೇಕು, ಯಾವುದೇ ಅಡೆತಡೆ ಇಲ್ದಿರಾ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಚೆನ್ನಾಗಿ ಆಗ್ಬೇಕಂದ್ರೆ ವರ್ಷಕ್ಕೆ 12 ತಿಂಗಳಿದೆ. 4 ತಿಂಗಳಿಗೆ ಒಂದು ಸಲ ಈ ಪರಿಹಾರ ಮಾಡ್ಬೇಕು. ಯಾವತ್ತು ಈ ಪರಿಹಾರ ಮಾಡ್ಬೇಕಂದ್ರೆ ಗುರುವಾರ ಪರಿಹಾರ ಮಾಡ್ಬೇಕು. ಏನ್ ಪರಿಹಾರ ಮಾಡ್ಬೇಕಂದ್ರೆ ಯಾವ ತಿಂಗಳು ಅಂತ ಹೇಳ್ತೀನಿ. ಫಸ್ಟ್ ಜನವರಿ ತಿಂಗಳು ಯಾವ್ದನ ಒಂದು ಗುರುವಾರ ಈ ಪರಿಹಾರ ಮಾಡಿ. ಏನ್ ಮಾಡ್ತೀರಂದ್ರೆ ಒಂದು ಯೆಲ್ಲೋ ಕಲರ್ ಬೆಡ್ಶೀಟ್ ತಕೊಳ್ಳಿ. ಅರಿಶಿನ ಹಳದಿ ಕಲರ್ ಯೆಲ್ಲೋ ಕಲರ್ ಬೆಡ್ಶೀಟ್ ತಕೊಂಡು ಈ ರೋಡ್ ಸೈಡು ಸ್ಲಮ್ ಪೀಪಲ್ ಇರ್ತಾರಲ್ವಾ, ಅಂದ್ರೆ ಚಪ್ರ ಮನೆ, ಗುಡಿಸಲು ಮನೆ ಹಾಕೊಂಡು ಅವ್ರಿಗೋಗಿ ಯೆಲ್ಲೋ ಕಲರ್ ಬೆಡ್ಶೀಟ್ ಕೊಟ್ಬಿಟ್ಟು ಬನ್ನಿ. ಯಾವಾಗ್ಲೂ ಕೊಡ್ಬೇಕಂದ್ರೆ ಇಲ್ಲ, ಜನವರಿ ತಿಂಗಳು ಅದನ್ನ ಒಂದು ಗುರುವಾರ ಕೊಡಿ. ಸಪೋಸ್ ಅವ್ರ ಮನೆಗೆ ಏನೋ ಚಿಕ್ಕ ಮಕ್ಳು ಇದಾರೆ ಅಂದ್ರೆ ಅವ್ರಿಗೆ ಯೆಲ್ಲೋ ಕಲರ್ ಸ್ವೆಟರು, ಜರ್ಕಿನು ನಿಮ್ ಕೈಲಿ ಏನಾಗುತ್ತೋ ಅದು ಕೊಟ್ಬಿಟ್ಟು ಬಂದ್ರೆ ಸ್ವಲ್ಪ ಜನವರಿಯಿಂದ ಮೇ ತಿಂಗಳವರೆಗೂ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಸೆಕೆಂಡು ಮೇ ತಿಂಗಳು ಒಂದು ಗುರುವಾರ ಈ ಪರಿಹಾರ ಮಾಡಿ. ಏನ್ ಮಾಡ್ಬೇಕಂದ್ರೆ ಗುರುವಾರ ದಿವಸ ಚಿಕ್ಕ ಮಕ್ಳು, ಇವಾಗ ನೀವು ಯಾರಿಗೆ ಬೆಡ್ಶೀಟ್ ದಾನ ಮಾಡಿದ್ರು ಅವ್ರಿಗೆ ಗುರುವಾರ ತಿಂಗಳು ಏನ್ ಮಾಡ್ತೀರಾ ಅಂದ್ರೆ ಆ ಮಕ್ಕಳಿಗೆ ಆಗಷ್ಟು ಅವ್ರ ಏನಾದ್ರು ಚಿಕ್ಕ ಮಕ್ಳು, ಯಾಕಂದ್ರೆ ಅವ್ರ ಹತ್ರ ಹಣಕಾಸು ಇರೋದಿಲ್ಲ, ಅಷ್ಟೊಂದು ಚೆನ್ನಾಗಿರಲ್ಲ, ಅವ್ರೇನಾದ್ರು ಓದೋ ಮಕ್ಕಳಾಗಿದ್ದವ್ರಿಗೆ ಬುಕ್ಸು, ಬ್ಯಾಗು, ಅಂದ್ರೆ ಯೆಲ್ಲೋ ಕಲರ್ ಬ್ಯಾಗು, ಬುಕ್ಸು, ಅವ್ರಿಗೆ ಓದೋದಕ್ಕೆ ಏನಾದ್ರು ನಿಮ್ ಕೈಲಿ ಆಗದಷ್ಟು ಫೀಸು, ಹಣಕಾಸು ಸಪೋರ್ಟ್ ಮಾಡಿ. ಇದು ಮೇ ತಿಂಗಳು ಅದನ್ನ ಒಂದು ಗುರುವಾರ ದಾನ ಮಾಡಿ. ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳು ಒಂದು ಗುರುವಾರ ಈ ದಾನ ಮಾಡಿ. ಏನ್ ಮಾಡ್ಬೇಕಂದ್ರೆ ಯೆಲ್ಲೋ ಕಲರ್ ಫುಡ್ ಬರುತ್ತೆ, ಅಂದ್ರೆ ಇವಾಗ ಅಂಗನವಾಡಿ ಇರುತ್ತಲ್ವಾ, ಅಂಗನವಾಡಿ ಚಿಕ್ಕ ಮಕ್ಳು ಏನ್ ಮಾಡ್ತೀರಾ ಅಂದ್ರೆ ಅಂಗನವಾಡಿ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ, ನಾನು ಒಂದ್ ದಿವ್ಸ ಈ ಅಡಿಗೆ ಮಾಡಿಸ್ಕೊಡ್ತೀನಿ, ನಾನೇ ಬಡಿಸ್ತೀನಿ ಅಂತ. ಏನ್ ಕೊಡ್ಬೇಕು, ಏನ್ ಅಡಿಗೆ ಅಂದ್ರೆ ಹಲ್ದಿ ಕಲರ್ಲಿ ಏನೆಲ್ಲ ಊಟ ಬರುತ್ತೆ. ಫಸ್ಟ್ ಸ್ವೀಟ್ ಹೇಳ್ತೀನಿ, ಯಾವ್ದನ್ನ ಒಂದು ಮಾಡಿ. ಲಡ್ಡು, ಬೂಂದಿ, ಕೇಸರಿ, ಇದ್ರಲ್ಲಿ ಯಾವ್ದನ್ನ ಒಂದು ಐಟಮ್ ತಕೊಳ್ಳಿ. ಸ್ವೀಟ್ ಐಟಮ್ ಲಡ್ಡು, ಬೂಂದಿ, ಕೇಸರಿ, ಇದನ್ನ ಯಾವ್ದನ್ನ ಒಂದು ತಕೊಂಡೋಗಿ
ಚಿತ್ರಾನ್ನ ಇಲ್ಲ ಲೆಮನ್ ರೈಸ್. ಚಿತ್ರಾನ್ನ ಇಲ್ಲ ಲೆಮನ್ ರೈಸ್. ಎರಡಲ್ಲಿ ಯಾವ್ದಾನ ಒಂದು. ಒಂದು ಸ್ವೀಟ್ ಐಟಮು, ಒಂದು ಖಾರ ಐಟಮು. ಯಾವ್ದನ ಒಂದು ಗುರುವಾರ ಅಂಗನವಾಡಿ ಹೋಗ್ಬಿಟ್ಟು ನಾನು ಈ ಸ್ವೀಟ್ ತಕೊಬಂದು ಇವಾಗ ಚಿತ್ರಾನ್ನ ಇಲ್ಲ ಲೆಮನ್ ರೈಸ್ ಮಾಡಿಸ್ಬಿಟ್ಟು ನಾನೇ ಮಕ್ಕಳಿಗೆ ಬಡಿಸ್ತೀನಿ ಅನ್ಬಿಟ್ಟು ಟೀಚರ್ಸ್ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಅದಕ್ಕೆ ಏನ್ ಬೇಕೋ ಎಲ್ಲ ತಕ್ಕೊಟ್ಬಿಟ್ಟು ಯಾವ್ದನ್ನ ಸೆಪ್ಟೆಂಬರ್ ತಿಂಗಳು ಒಂದು ಗುರುವಾರ ನೀವು ಹೋಗಿ ಈ ದಾನ ಮಾಡಿ ದಾನ ಮಾಡ್ಬಿಟ್ಟು ಶುರು ಮಾಡಿ. ಖಂಡಿತ ಈ ವರ್ಷ ಪೂರ್ತಿ ನಿಮ್ಗೆ ಲೈಫಲ್ಲಿ ಯಾವ್ದೇ ಅಡೆತಡೆ ಬಾಳ್ದಿರ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಪರಿಹಾರ ಮೋಸ್ಟ್ಲಿ ಯಾವ ಜ್ಯೋತಿಷರು ಹೇಳಿರೋದಿಲ್ಲ. ಬೆಡ್ಶೀಟ್ ದಾನ ಮಾಡಿ, ಬುಕ್ಸ್ ಕೊಡ್ಸಿ, ಅಂಗನವಾಡಿಗೆ ಈ ತರ ಮಾಡಿ ಅಂತ ಫಸ್ಟ್ ಟೈಮ್ ನಾನು ಹೇಳ್ತಿರೋದು. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡ್ದಿರಾ GP ಗ್ರೂಪ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನು ನಿಮ್ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿ ಈ ವರ್ಷ ಪೂರ್ತಿ ವಿಡಿಯೋಸ್ ಮಾಡ್ತೀನಿ. ಮಿಸ್ ಮಾಡ್ದಿರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹತ್ರ ಭವಿಷ್ಯ ತಿಳ್ಕೊಬೇಕು, ಜಾತಕ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.